ಹಲೋ ಎವ್ರಿವನ್, ನಮಸ್ತೆ, ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಸರ್ ಎಜುಕೇಶನ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಅಂಡ್ ವೆಲ್ಕಮ್ ಆಲ್ ಆಫ್ ಯು. ಓಕೆ, ಸೊ ಇತಿಹಾಸ ಬೋಧಿಸುವಾಗ ಶಿಕ್ಷಕನು ಹೊಂದಿರಲೇಬೇಕಾದ ಲಕ್ಷಣರಿ. ಇತಿಹಾಸ ಬೋಧಿಸುವಾಗ ಶಿಕ್ಷಕನು ಹೊಂದಿರಲೇಬೇಕಾದ ಲಕ್ಷಣರಿ: ಸಮಾಜ ಸೇವೆ, ಸಮಾಜದೊಂದಿಗೆ ಉತ್ತಮ ಸಂಬಂಧ, ರಾಜಕೀಯ ಭಾಷೆ ಹೊಂದಿರುವುದು, ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದು. ಎಲ್ಲರೂ ಕೂಡ ಆಪ್ಷನ್ ಡಿ ಹಾಕಿದ್ರೆ ಎಕ್ದಮ್ ಕರೆಕ್ಟ್ ಉತ್ತರ ಐತಿ. ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದು ಅಲ್ವಾ? ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದ್ರಿ. ಇತಿಹಾಸ ಶಿಕ್ಷಕರಾದವರು ಸ್ಥಳೀಯ ಇತಿಹಾಸ ಜ್ಞಾನವನ್ನ ಹೊಂದಿ ವಿದ್ಯಾರ್ಥಿಗಳಿಗೆ ಸ್ಥಳೀಯ ಇತಿಹಾಸ ಬೋಧಿಸಲು ಅಥವಾ ಪರಿಚಯ ಮಾಡಲು ಕೆಲವೊಂದು ಪ್ರಮುಖ ಚಟುವಟಿಕೆಗಳನ್ನ ಕೈಗೊಳ್ಬೇಕ್ರಿ ಅಲ್ವಾ? ನಾವ್ ಇವಾಗ ಇತಿಹಾಸ ಶಿಕ್ಷಕರಾದೀವಪ್ಪ ಅಂತಂದ್ರೆ ನಮ್ಮ ಸ್ಥಳೀಯ ಇತಿಹಾಸ ಅದ್ರ ಬಗ್ಗೆ ನಮಗ್ ಜ್ಞಾನ ಇರ್ಬೇಕು. ಮೊದಲನೇದಾಗಿ ಆ ಜ್ಞಾನದ ಜೊತೆಗೆ ನಾವು ಆ ಜ್ಞಾನವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಧಾರೆ ಎಳಿಬೇಕಾಗ್ತದ್ರಿ. ಅವ್ರಿಗೆ ಬೋಧನೆ ಮಾಡಕ್ ನಾವು ಆ ಜ್ಞಾನವನ್ನ ಉಪಯೋಗ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಶಿಕ್ಷಕರಾದವರು, ಇತಿಹಾಸ ಶಿಕ್ಷಕರಾದವರು ಮೇಜರ್ಲಿ ಏನ್ ಮಾಡ್ಬೇಕಾಗತ್ರಿ? ಕೆಲವೊಂದಿಷ್ಟು ಚಟುವಟಿಕೆಗಳನ್ನ ಕೈಗೊಳ್ಬೇಕಾಗತ್ತೆ ಅಲ್ವಾ? ಸೊ ಆ ಚಟುವಟಿಕೆಗಳಲ್ಲಿ ನೋಡ್ರಿ, ಇತಿಹಾಸ ಚಟುವಟಿಕೆಗಳನ್ನ ಕೈಗೊಂಡು ಈ ಇತಿಹಾಸ ಬೋಧನೆಯನ್ನ ಯಶಸ್ವಿಗೊಳಿಸಲಾಗ್ತದ. ಮೊದಲನೇದಾಗಿ ಕ್ಷೇತ್ರ ಭೇಟಿ ಮಾಡ್ಬೇಕು ಇತಿಹಾಸ ಶಿಕ್ಷಕರು. ಕ್ಷೇತ್ರ ಭೇಟಿ ಮಾಡ್ಬೇಕು ಇತಿಹಾಸ ಶಿಕ್ಷಕರು. ಶೈಕ್ಷಣಿಕ ಪ್ರವಾಸವನ್ನ ಕೈಗೊಳ್ಬೇಕು ಇತಿಹಾಸ ಶಿಕ್ಷಕರು. ಶೈಕ್ಷಣಿಕ ಪ್ರವಾಸವನ್ನ ಕೈಗೊಳ್ಬೇಕ್ರಿ. ಸ್ಥಳೀಯ ಮಹಾನ್ ವ್ಯಕ್ತಿಗಳ ಇತಿಹಾಸವನ್ನ ತಿಳಿಸೋದು ವಿದ್ಯಾರ್ಥಿಗಳಿಗೆ, ಅಂಡ್ ವಿದ್ಯಾರ್ಥಿಗಳು ಆ ಇತಿಹಾಸವನ್ನ ಓದೋದು. ರೈಟ್? ಸ್ಥಳೀಯ ಹಬ್ಬ ಮತ್ತು ಜಾತ್ರೆಗಳ ಬಗ್ಗೆ ವಿವರಣೆ ಅಂಡ್ ಅದರ ಬಗ್ಗೆ ಆ ಶಿಕ್ಷಕರಿಗೆ ಏನಪ್ಪಾ ಅಂದ್ರೆ ಅನುಭವ ಅಂಡ್ ಹೇಗೆಲ್ಲ ಇರುತ್ತೆ ಆ ಜಾತ್ರೆಗಳಲ್ಲಿ, ಯಾಕೆ ಇವೆಲ್ಲ ಆಚರಣೆ ಮಾಡ್ತೀವಿ, ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿ ಇತಿಹಾಸ ಶಿಕ್ಷಕರಿಗೆ ಇರ್ಬೇಕಾಗತ್ತೆ. ಸರಿನಾ? ಡನ್. ನೆಕ್ಸ್ಟ್ ನೋಡೋಣ್ರಿ ಪ್ರಶ್ನೆ. ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನ ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸ ಕರೆದುಕೊಂಡು ಹೋಗಲು ಬಯಸುತ್ತೀರಿ? ಯಾಣ, ಮಂಗಳೂರು ಬೀಚ್, ಹಂಪಿ, ಹಟ್ಟಿ ಚಿನ್ನದ ಗಣಿ. ಸರಿಯಾದಂತಹ ಉತ್ತರ ವೆರಿ ಗುಡ್, ಹಂಪಿ ಅಲ್ವಾ? ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನ ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸ ಕೈಗೊಳ್ತೀರಿ ಅಂತಂದ್ರೆ ಹೆಸರಿ ಹಂಪಿ ಆಗತ್ತೆ. ವೈ? ಬಿಕಾಸ್ ಹಂಪಿ ಒಂದು ಐತಿಹಾಸಿಕ ಸ್ಥಳ. ನೋಡಿ, ಐತಿಹಾಸಿಕ ಸ್ಥಳ. ಇತಿಹಾಸ ಶಿಕ್ಷಕನು ಕ್ಷೇತ್ರ ಭೇಟಿಯನ್ನ ಕೈಗೊಳ್ಬೇಕಾಗ್ತದ್ರಿ. ಅಂಡ್ ಇದು ಈ ಕ್ಷೇತ್ರ ಭೇಟಿ ಮಕ್ಕಳಿಗೆ ಉಳಿದವುಗಳು ಭೂಗೋಳ ಅಲ್ವಾ? ಹೆಸರಿ ಮೆಟಲ್ ಗಳಿಗೆ ರಿಲೇಟೆಡ್ ಆಗಿ, ಖನಿಜ ಸಂಪನ್ಮೂಲಗಳಿಗೆ ರಿಲೇಟೆಡ್ ಆಗಿ ನಾವು ಹಟ್ಟಿ ಚಿನ್ನದ ಗಣಿ ಹೇಳ್ಬಹುದು, ಯಾಣ ಹೇಳ್ಬಹುದು, ಅಂಡ್ ಬೇರೆ ಬೇರೆ ಅಲ್ವಾ? ಯಾಣ ಒಂದು ಬೆಟ್ಟರಿ, ಅದು ಹೆಂಗ್ ಫಾರ್ಮ್ಯಾಟ್ ಆಯಿತು ಅಲ್ವಾ? ಅದ್ರ ಬಗ್ಗೆ ನಾವು ಭೂಗೋಳ ಒಳಗ್ ಓದ್ತೀವಿ. ಸೊ ಅದೆಲ್ಲ ಎಸ್, ಜೋಗ್ರಫಿಗೆ ರಿಲೇಟೆಡ್ ಆಗಿ. ವೆರಿ ಗುಡ್ ಮಂಜುಳಾ. ನೋಡಿ, ಇತಿಹಾಸ ಶಿಕ್ಷಕನು ಕ್ಷೇತ್ರ ಭೇಟಿಯನ್ನ ಕೈಗೊಳ್ಬೇಕಾಗ್ತದ್ರಿ. ಇದು ಮಕ್ಕಳಿಗೆ ಯಾವ ರೀತಿಯ ಕಲಿಕೆಯನ್ನ ನೀಡ್ತದ್ರಿ? ಮೂರ್ತ ಕಲಿಕೆ. ಅಂದ್ರ ಮಕ್ಕಳು ಅಲ್ಲಿ ಹೋಗಿ ಆ ಒಂದು ಮೂಮೆಂಟ್ ಅನ್ನ, ಆ ಒಂದು ಸ್ಥಳವನ್ನ ಕಣ್ಲೆ ನೋಡ್ತಾರೆ, ಕೈಲೆ ಸ್ಪರ್ಶಿಸಿ ನೋಡ್ತಾರೆ. ಒಂದ್ ಟೈಪ್ ಆಫ್ ಕಲ್ಪನೆ ಉಳ್ಕೊಳಂಗಿಲ್ರಿ ಅದು. ಒಂದ್ ಟೈಪ್ ಆಫ್ ಏನಪ್ಪಾ ಅಂದ್ರೆ ಅವರು ನೈಜವಾದ ಒಂದು ಅನುಭವವನ್ನ ಪಡ್ಕೊಂಡ್ ಬರ್ತಾರಿ. ಮೂರ್ತ ಕಲಿಕೆ ಅದು ನೀಡ್ತದ. ಉದಾಹರಣೆಗೆ ಹಂಪಿ, ಐಹೊಳೆ, ಪಟ್ಟದಕಲ್ಲು, ಬೇಲೂರು, ಹಳೇಬೀಡು, ಚಿತ್ರದುರ್ಗದ ಕೋಟೆ, ಇಂತಹ ಪ್ರಮುಖ ಐತಿಹಾಸಿಕ ಸ್ಥಳಗಳನ್ನ ಸರಿನಾ ಶಿಕ್ಷಕರು ಏನ್ ಮಾಡ್ಬೇಕ್ರಿ? ಮಕ್ಕಳಿಗೆ ಭೇಟಿಯನ್ನ ಮಾಡಿಸ್ಬೇಕು. ನೆಕ್ಸ್ಟ್ ನೋಡಿ ಪ್ರಶ್ನೆ. ನಮ್ಮ ಸ್ಥಳ ಪರ್ವತಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಗೌರವವನ್ನ ವೃದ್ಧಿಸಲು ಸಹಾಯ ಮಾಡುವ ಭೂಗೋಳಶಾಸ್ತ್ರದ ಬೋಧನಾ ವಿಧಾನ ಅಂತ ಇದೆ. ತಮ್ಮ ಸ್ಥಳ ಪರ್ವತಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಗೌರವವನ್ನ ವೃದ್ಧಿಸಲು, ಅಂದ್ರೆ ನಮ್ ಸ್ಥಳ, ನಮ್ಮ ಪ್ರದೇಶ, ಇವಾಗ ನಾನ್ ಪದೇ ನಮ್ ಗೋಲ್ ಗುಂಬಜ್ ಹತ್ತಿರ್ತೀವಿ, ಇದ್ರದ್ದು ಏನ್ರಿ? ಇದು ನಮ್ಮಲ್ಲಿ ಒಂದು ಹೆಮ್ಮೆ ಅಲ್ವಾ? ಒಂದು ಗೌರವನ ವೃದ್ಧಿಸ್ತದ. ಹಂಗ ಭೂಗೋಳಶಾಸ್ತ್ರದ ಒಂದು ವಿಧಾನ ರೀ. ಏಕಕೇಂದ್ರಿ ವಿಧಾನ, ಮೂಲಾಧಾರ ವಿಧಾನ, ಪ್ರಾಂತೀಯ ವಿಧಾನ, ಯೋಜನಾ ವಿಧಾನ ಅಂತ ಇದೆ. ಎಸ್, ಇದು ಪ್ರಾಂತೀಯ ವಿಧಾನ ಅಲ್ವಾ? ಇದು ಪ್ರಾಂತೀಯ ವಿಧಾನ. ನಮ್ಮದು ಅಂತ ನಾವು ಪ್ರಾಂತೀಯ ಭಾವನೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ. ಸರಿನಾ? ನಮ್ಮ ಸ್ಥಳದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಪ್ರಾಂತೀಯ ವಿಧಾನ ರೀ. ಸ್ವತಂತ್ರ ಪೂರ್ವ ಭಾರತದಲ್ಲಿ 562 ಪ್ರಾಂತ್ಯಗಳಿದ್ದು ಅವುಗಳನ್ನ ರಾಜರು, ಸುಲ್ತಾನರುಗಳು ಆಡಳಿತ ನಡೆಸ್ತಿದ್ದಾರ್ರಿ. ಒಂದು ಪ್ರಾಂತ್ಯದ ಇತಿಹಾಸವನ್ನ ಪ್ರಾದೇಶಿಕ ಇತಿಹಾಸ ಅಂತ ಕರಿತೀವ್ರಿ. ಒಂದು ಪ್ರಾಂತ್ಯದ ಇತಿಹಾಸವನ್ನ ಪ್ರಾದೇಶಿಕ ಅಂತ ಹೇಳಿ ಕರಿತೀವಿ. ಶಿಕ್ಷಕರಾದವರು ವಿದ್ಯಾರ್ಥಿಗಳಿಗೆ ಪ್ರಾದೇಶಿಕ ಇತಿಹಾಸದ ಕಲ್ಪನೆಯನ್ನ ಮೂಡಿಸ್ಬೇಕ್ರಿ. ಶಿಕ್ಷಕರಾದವರು ವಿದ್ಯಾರ್ಥಿಗಳಿಗೆ ಪ್ರಾದೇಶಿಕ ಇತಿಹಾಸದ ಕಲ್ಪನೆಯನ್ನ ಮೂಡಿಸ್ಬೇಕು. ಏಕೆ ಅಂತಂದ್ರೆ ಪ್ರತಿಯೊಂದು ಪ್ರಾಂತ್ಯ ಕೂಡ ತನ್ನದೇ ಆದ ಇತಿಹಾಸವನ್ನ ಹೊಂದಿರ್ತದ್ರಿ.
ಓಕೆ, ಇವಾಗ ನಮ್ಮ ದೇಶದಲ್ಲಿ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡೈತಿ. ಪ್ರತಿಯೊಂದು ರಾಜ್ಯವು ಕೂಡ ಸಾಕಷ್ಟು ಕ್ರಾಂತಿಯ ಅಲ್ವಾ. ನಮ್ದೇ ಕರ್ನಾಟಕ ಇತಿಹಾಸ ಓದ್ತೀವಿ ತಾನೆ, ಕರ್ನಾಟಕ ಹಿಸ್ಟ್ರಿ ಓದ್ತೀವಿ ನಾವು. ಹಿಂಗೆ ನಮ್ಮ ಪಕ್ಕದಲ್ಲಿ ಆಂಧ್ರ ಪ್ರದೇಶ ಇದೆ, ಅವ್ರು ತಮ್ಮದೇ ಆದಂತಹ ಆಂಧ್ರ ಪ್ರದೇಶದ ಇತಿಹಾಸವನ್ನ ಓದ್ತಾರೆ, ಪರ್ಟಿಕ್ಯುಲರ್ಲಿ ಓದ್ಬೇಕು ನಾವು ಅಲ್ವಾ. ಇದರಿಂದ ಏನಾಗತ್ತಪ್ಪ ಅಂದ್ರೆ ನಮ್ಮ ಪ್ರಾದೇಶಿಕವಾದ, ನಮ್ಮ ಪ್ರಾಂತೀಯವಾದವನ್ನ ವೃದ್ಧಿಸ್ಲಾಕ ಸಹಕಾರಿ ಆಗತ್ತೆ ಅಲ್ವಾ. ಸ್ಥಳೀಯ ಇತಿಹಾಸ ನಮಗ್ ತಿಳಿತದ. ಪ್ರಸ್ತುತ ಭಾರತದಲ್ಲಿ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಿದ್ದು. ಪ್ರತಿಯೊಂದು ರಾಜ್ಯವು ಕೂಡ ಕ್ರಾಂತಿ ಭೌಗೋಳಿಕವಾಗಿ, ಪ್ರಾಕೃತಿಕವಾಗಿ, ಸಾಮಾಜಿಕ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಅಲ್ಲದೆ ಭಾಷೆ, ಉಡುಗೆ ತೊಡುಗೆ, ಡಿಫ್ರೆಂಟ್ ಕೈಂಡ್ ಆಫ್ ಏನಿರ್ತದ್ರಿ ಆಚಾರ ವಿಚಾರ ಅಲ್ವಾ. ಒಂದೇ ಟೈಪ್ ಅಲ್ಲಿ ಸಂಸ್ಕೃತಿ ಇರಲ್ವಲ್ಲ. ಒಂದು ನೋಡ್ರಿ ಅಂತಾರಲ್ಲ, ಒಂದು ಪ್ರದೇಶದಿಂದ ನೀವು ಮತ್ತೊಂದು ಪ್ರದೇಶಕ್ಕೆ ಹೋಗ್ಬಿಟ್ರ ಅಲ್ಲಿ ಸಾಕಷ್ಟು ಬದಲಾವಣೆಗಳು ನಿಮ್ಗೆ ಕಂಡು ಬರ್ತದೆ. ಅದು ಕೇವಲ ಉಡುಗೆ ತೊಡುಗೆದಲ್ಲಿ ಅಷ್ಟೇ ಅಲ್ಲ, ಆಚಾರ ವಿಚಾರ ಅಷ್ಟೇ ಅಲ್ಲ, ಎಲ್ಲಾ ರೀತಿಯಲ್ಲಿಯೂ ಕೂಡ ಭೌಗೋಳಿಕವಾಗಿ, ಐತಿಹಾಸಿಕವಾಗಿ ಎಲ್ಲಾ ಟೈಪ್ ಅಲ್ಲಿ ಅಲ್ವಾ. ಎಸ್. ಸೊ ನೆಕ್ಸ್ಟ್ ನೋಡೋಣ್ರಿ ಪ್ರಶ್ನೆ. ಕ್ಷೇತ್ರ ಅಧ್ಯಯನ ಸಂಬಂಧಿಸಿರೋದು. ಕ್ಷೇತ್ರ ಅಧ್ಯಯನ ಸಂಬಂಧಿಸಿರೋದು ಪ್ರಾಯೋಗಿಕ ಸನ್ನಿವೇಶಗಳು ರೀ, ಪ್ರಯೋಗಾಲಯ ಸನ್ನಿವೇಶ ಯಾವುದು ಅಲ್ಲ ಅಂತ ಇದೆ, ನೈಜ ಜೀವನದ ಸನ್ನಿವೇಶಗಳು ಅಂತ ಇದೆ ನೋಡಿ. ಕ್ಷೇತ್ರ ಅಧ್ಯಯನ ರಿಲೇಟೆಡ್ ಟು ಯಾವ್ದಕ್ರಿ? ಕ್ಷೇತ್ರ. ಪ್ರಾಯೋಗಿಕ ಅಂತೂ ಅಲ್ವೇ ಅಲ್ರಿ. ನಾವ್ ಯಾವ್ದಾದ್ರು ಒಂದ್ ಪ್ಲೇಸಿಗೆ ವಿಸಿಟ್ ಮಾಡ್ತೀವ್ರಿ ಅಲ್ವಾ. ಅದು ನಮಗ ಪ್ರಾಯೋಗಿಕವಾಗಿ ಅಂದ್ರೆ ಏನ್ರಿ, 4 ಗೋಡೆಗಳ ಮಧ್ಯೆ ಸಿಸ್ಟಮೆಟಿಕ್ ಆಗಿ ಅಲ್ವಾ ಪ್ರಯೋಗ ನಡೆಸೋದೇ ಬೇರೆ, ಆ ಸೀನ್ ಸಿಚುವೇಶನ್ ಬೇರೆ ಆಗತ್ತೆ. ಸೊ ಇದು ಅಂತೂ ಹೈಲಿ ಇಂಪಾಸಿಬಲ್. ಪ್ರಯೋಗಾಲಯ ಸನ್ನಿವೇಶ ಕೂಡ ಅಲ್ಲ. ಯಾವುದು ಅಲ್ಲ ಅಂತ ಇದೆ ರೀ. ನೆಕ್ಸ್ಟ್ ನೈಜ ಸನ್ನಿವೇಶದ, ನೈಜ ಜೀವನದ ಸನ್ನಿವೇಶಗಳು. ನಾವು ಯಾವ್ದಾದ್ರು ಒಂದು ಪ್ಲೇಸ್ಗೆ ನಮ್ ಜೀವನದಲ್ಲಿ ಯಾವ್ದಾದ್ರು ಒಂದು, ಅದಕ್ಕೋಸ್ಕರನೇ ಪ್ರವಾಸ ಕೈಗೊಳ್ಳೋದಲ್ವಾ ನಾವು. ಮಕ್ಕಳಿಗೆ ಯಾಕೆ ಕರ್ಕೊಂಡು ಹೋಗ್ತೀವಿ ಪ್ರವಾಸಕ್ಕ? ಬಿಕಾಸ್ ಅಲ್ಲಿರುವಂತಹ ಒಂದು ವಿಚಾರಗಳನ್ನ ಆ ಮಕ್ಕಳು ನೈಜವಾಗಿ ಅದರ ಅನುಭವವನ್ನ ಪಡ್ಕೋಬೇಕು ಅಲ್ವಾ. ಅದರ ನೈಜತೆಯನ್ನ ಅವ್ರು ತಿಳ್ಕೊಬೇಕ್ರಿ. ವಾಸ್ತವಿಕವಾಗಿ ಅಲ್ಲಿ ಹೋಗಿ ನೋಡೋದು ಅಂಡ್ ಫಿಲ್ಮು, ಟಿವಿ, ಮೊಬೈಲು ಅಂಡ್ ಪಿಕ್ಚರ್ಸ್ ಗಳಲ್ಲಿ ನೋಡೋದು ಡಿಫ್ರೆಂಟ್ ಆಗತ್ತೆ ಅಲ್ವಾ. ಈ ಎರಡರ ನಡುವೆ ಡಿಫ್ರೆನ್ಸ್ ಇರುತ್ತೆ. ನಾವು ನಮ್ಮ ನೈಜ ಕಣ್ಲೆ ನೋಡೋದೇ ಬೇರೆ, ಅಲ್ಲಿ ನಾವು ಆ ಫೀಲ್ ಮಾಡೋದೇ ಬೇರೆ, ಅಂಡ್ ಇದು ಆರ್ಟಿಫಿಷಿಯಲ್ ಆಗಿ ನೋಡೋದೇ ಬೇರೆ ಆಗತ್ತಲ್ವಾ. ಹಂಗಾಗಿ ಕ್ಷೇತ್ರ ಅಧ್ಯಯನ ಇಂಪಾರ್ಟೆಂಟ್ ಆಗತ್ತೆ. ಅದು ನೈಜತೆಯನ್ನ ಮಕ್ಕಳಿಗೆ ತಿಳಿಸ್ಕೊಡ್ತದೆ. ನೈಜ ಜೀವನದ ಸನ್ನಿವೇಶಗಳು ಸರಿಯಾದಂತ ಉತ್ತರ. ಇದು ಅತ್ಯುತ್ತಮ ಮೂರ್ತ ಕಲಿಕಾ ಅನುಭವ. ಮೂರ್ತ ಕಲಿಕಾ ಅನುಭವ ರೀ. ವಿದ್ಯಾರ್ಥಿಗಳನ್ನ ಕ್ಷೇತ್ರ ಭೇಟಿಗೆ ಕರೆದೊಯ್ಯುವುದು, ಪ್ರಾತ್ಯಕ್ಷಿಕೆ ಮಾಡೋದ್ರಿ, ಚಲನಚಿತ್ರ ನೋಡೋದು, ಚಿತ್ರಪಟಗಳ ಪ್ರದರ್ಶನ. ಎಸ್ ರೀ, ವಿದ್ಯಾರ್ಥಿಗಳನ್ನ ಕ್ಷೇತ್ರ ಭೇಟಿಗೆ ಕರೆದೊಯ್ಯುವುದು ಇದು ಮೂರ್ತ ಕಲಿಕಾ ಅನುಭವವನ್ನ ನೀಡತ್ತೆ. ವಿದ್ಯಾರ್ಥಿಗಳನ್ನ ಕ್ಷೇತ್ರ ಭೇಟಿಗೆ ಕರೆದೊಯ್ಯುವುದು ಅಲ್ವಾ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನೋಡಿ. ಸ್ಥಳೀಯ ಮಟ್ಟದಲ್ಲಿರುವ ಐತಿಹಾಸಿಕ ಸ್ಥಳೀಯ ಮಟ್ಟದಲ್ಲಿರುವ ಐತಿಹಾಸಿಕ ನಿರ್ದಿಷ್ಟ ಪ್ರದೇಶಕ್ಕೆ ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರು ಭೇಟಿ ನೀಡಿ ಅಲ್ಲಿನ ಇತಿಹಾಸದ ಮಹತ್ವವನ್ನ ಆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕ್ರಿ. ಬಿಕಾಸ್ ನಮ್ಮಷ್ಟು ಅವ್ರಿಗೆ ಗೊತ್ತಿಲ್ಲ. ವಿದ್ಯಾರ್ಥಿಗಳು ಮಾಹಿತಿ ಸಂಗ್ರಹಿಸಿಕೊಳ್ಳುವರು. ಇಲ್ಲಿ ಯಾವುದಾದರೂ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಭೇಟಿ ನೀಡುವುದಾಗಿದೆ. ಇದು ಮಕ್ಕಳಿಗೆ ಮೂರ್ತ ಕಲಿಕೆಯನ್ನ ನೀಡ್ತದೆ. ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ. ಶೈಕ್ಷಣಿಕ ಪ್ರವಾಸ ಅಂದ್ರೆ ಏನು ಸ್ವಲ್ಪ ತಿಳ್ಕೊರಿ. ಶೈಕ್ಷಣಿಕ ಪ್ರವಾಸ ಎಂದರೇನು? ಐತಿಹಾಸಿಕ ಮಹತ್ವವುಳ್ಳ ಹಲವಾರು ಸ್ಥಳಗಳಿಗೆ ಭೇಟಿ ನೀಡುವುದಾಗಿದೆ ಅಲ್ವಾ. ಅಲ್ಲಿ ಏನಾದ್ರೂ ಒಂದು ಹಿಸ್ಟ್ರಿ ರಿಲೇಟೆಡ್ ಆಗಿ ಇಂಪಾರ್ಟೆನ್ಸ್ ಅನ್ನ ಹೊಂದಿರುವಂತಹ ಪ್ಲೇಸಸ್ ರೀ. ಅಲ್ಲಿ ನಾವು ಮಕ್ಕಳಿಗೆ ಕರ್ಕೊಂಡು ಹೋಗೋದ್ರಿಂದ, ಇವಾಗ ಫಾರ್ ಎಕ್ಸಾಂಪಲ್ ರೀ, ನಮ್ದೇ ಹೇಳ್ಬಿಡು ಅಂತ ಹೇಳ್ರಿ. ನಾವು ಬೀದರ್, ಕಲಬುರ್ಗಿ ಅವೆಲ್ಲ ಕೋಟೆಗಳನ್ನ ಹೋಗಿದ್ವಲ್ವಾ ಟೂರಿಗೆ. ಯಾಣ, ದೆನ್ ನಾನಕ್ ಝರ. ಯಾಕೆ ಹೋಗಿದ್ವಿ ಅಲ್ಲಿ ಅಂದ್ರೆ 6th ಸ್ಟ್ಯಾಂಡರ್ಡ್ ಒಳಗ ಅವುಗಳ ಬಗ್ಗೆ ಎಲ್ಲಾ ಮಾಹಿತಿ ಇದೆ. ಅಂಡ್ ಯಾವ್ದ್ರಿ, ಬಂದೆ ನವಾಜ್ ದರ್ಗಾ ರೀ. ಇವುಗಳು ಎಲ್ಲದರ ಬಗ್ಗೆ, ಮಹಮ್ಮದ್ ಗವಾನನ ಕೋಟೆ ಅವೆಲ್ಲ ಏನ್ ಅದಾವಲ್ಲ, ಅವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಅವು ಆಲ್ರೆಡಿ ಇತಿಹಾಸದಲ್ಲಿ ನಮ್ಮ ಪುಸ್ತಕದಾಗ ನೋಡಿವಲ್ಲ. ಅವು ಎಲ್ಲ 6th ಸ್ಟ್ಯಾಂಡರ್ಡ್ ಬುಕ್ ಒಳಗ ಅದಾವ್ರಿ. ಅವು ನಾವ್ ಅಲ್ಲಿ ನೈಜವಾಗಿ ಮಕ್ಕಳಿಗೆ ತೋರ್ಸೋದ್ರಿಂದ ಇದು ಶೈಕ್ಷಣಿಕ ಪ್ರವಾಸ ಅನಿಸ್ಕೊಂಡ್ಬಿಡ್ತದ ಅಲ್ವಾ. ಶೈಕ್ಷಣಿಕ ಪ್ರವಾಸ ಅನಿಸ್ಕೊಂಡ್ಬಿಡ್ತದ್ರಿ. ಇಲ್ಲಿ 3 ಅಂತಸ್ತಿನ ಒಂದು ಮಹಮ್ಮದ್ ಗವಾನನ ಮಹಡಿರಿ, ಏನ್ರಿ ಅದ ಮದರಸ. ಸೊ ಅದನ್ನ ನೋಡ್ ತಕ್ಷಣ ಮಕ್ಕಳಿಗೆ ಫೀಲ್ ಆಗತ್ತೆ, ಓಹೋ ಬುಕ್ ಒಳಗಂತೂ ಚಂದ ಇತ್ತು, ನೈಜವಾಗಿ ಇನ್ನೂ ಜಾಸ್ತಿ ಸುಂದರವಾಗಿದೆ ಅಂತ ಹೇಳಿ ಅಲ್ವಾ. ಎಸ್. ಸೊ ಇಲ್ಲಿ ಒಂದೇ ಬಾರಿಗೆ ಅನೇಕ ಸ್ಥಳಗಳಿಗೆ ನಾವು ಶೈಕ್ಷಣಿಕ ಪ್ರವಾಸ ಹೋದಾಗ ನಾವು ಮೊದ್ಲ ಯಾವ್ಯಾವ ಪ್ಲೇಸಿಗೆ ಹೋಗ್ಬೇಕು, ಶೈಕ್ಷಣಿಕ ಇಂಪಾರ್ಟೆಂಟ್ ಪ್ಲೇಸಸ್ ಅನ್ನ ಮೊದ್ಲ ನಾವು ಎಲ್ಲಾ ಕೌಂಟ್ ಮಾಡಿ ಇಟ್ಟಿರ್ತೀವಿ. ಒಮ್ಮೆ ಹೋದಾಗ ಎಲ್ಲಾ ಪ್ಲೇಸಸ್ ಅನ್ನ ತೋರಿಸ್ಕೊಂಡು ಬರ್ತೀವ್ರಿ ಮನೆಗೆ ಅಲ್ವಾ. ಸೊ ಇದು ಇಂಪಾರ್ಟೆಂಟ್ ಆಗತ್ರಿ ಶೈಕ್ಷಣಿಕ ಪ್ರವಾಸ. ನೆಕ್ಸ್ಟ್ ನೋಡಿ, ಅನೇಕ ಪ್ರವಾಸಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನ ಸಂಗ್ರಹಿಸುವುದು ಮೂರ್ತ ಕಲಿಕಾ ಅನುಭವನ ನೀಡ್ತದ್ರಿ. ಸೊ ಪ್ರಶ್ನೆ ಕೂಡ ಅದರ ಮೇಲೆನೆ ಕೇಳಿದ್ರು. ನೆಕ್ಸ್ಟ್ ನೋಡೋಣ ಕ್ವಶನ್.
ಶಿಕ್ಷಕಿಯು ತನ್ನ ವಿದ್ಯಾರ್ಥಿಗಳಿಗೆ ಮೂರ್ತ ವಸ್ತುಗಳು ಮತ್ತು ನೈಜ ಘಟನೆಗಳ ಮೂಲಕ ಬೋಧಿಸಲು ಆಶಿಸುತ್ತಾರೆ. ಇದಕ್ಕಾಗಿ ಅವರು ವ್ಯವಸ್ಥೆಗೊಳಿಸುವುದು. ನೋಡಿ, ಆನ್ಸರು ಸೇಮ್ ಇದೆ, ಆದರೆ ಪ್ರಶ್ನೆ ಕೇಳುವಂತಹ ವೆರೈಟಿ ನೋಡ್ರಿ, ಎಷ್ಟು ಡಿಫ್ರೆಂಟ್ ವೇ ಒಳಗ್ ನಿಮ್ಮ ಕ್ವಶನ್ ಅನ್ನ ಫ್ರೇಮ್ ಮಾಡಿ ಕೇಳಿದ್ದಾರೆ. ಇದು ಮೇನ್ ಇಂಪಾರ್ಟೆಂಟ್ ನಮಗ್ ಅಲ್ವಾ. ಆನ್ಸರ್ ಸೇಮ್ ಬರುತ್ತೆ, ನಿಮಗ್ ಅನಿಸ್ತದೆ ಇದೇನು ಪದೇ ಸೇಮ್ ಕ್ವಶನ್ ಇದೆ, ಬಟ್ ನೋ, ಕ್ವಶನ್ ಕೇಳೋ ರೀತಿ ಚೇಂಜ್ ಆಗಿದೆ ಅಲ್ವಾ. ಇದು ಇಂಪಾರ್ಟೆಂಟ್ ಆಗತ್ತೆ, ಅದಕ್ಕೋಸ್ಕರ ನೆಕ್ಸ್ಟ್ ಕೂಡ ಕೇಳಬಹುದು. ಚಲನಚಿತ್ರ ಪ್ರದರ್ಶನರಿ, ಕ್ಷೇತ್ರ ಭೇಟಿ, ಪಾತ್ರಾಭಿನಯ, ಚರ್ಚೆ ಅಂತ ಇದೆ. ಅಗೇನ್ ಆನ್ಸರ್ ಕ್ಷೇತ್ರ ಭೇಟಿ ಆಗತ್ತೆ. ಕ್ವಶನ್ ನೋಡ್ರಿ ಏನೈತಿ, ಶಿಕ್ಷಕಿ ತನ್ನ ವಿದ್ಯಾರ್ಥಿಗಳಿಗೆ ಮೂರ್ತ ವಸ್ತುಗಳು ಮತ್ತು ನೈಜ ಘಟನೆಗಳ ಮೂಲಕ ಬೋಧಿಸಲು ಆಶೆ ಮಾಡ್ತಾಳ್ರಿ. ಇದಕ್ಕಾಗಿ ಅವರು ವ್ಯವಸ್ಥೆಗೊಳಿಸೋದು ಕ್ಷೇತ್ರ ಭೇಟಿಯನ್ನ. ಹೊಡೆದ್ ಬಿಡು ಕುಕ್ಕೆ ಈಗ. ಓಕೆ, ಕ್ಷೇತ್ರ ಭೇಟಿ. ನೆಕ್ಸ್ಟ್ ನೋಡ್ರಿ ಪ್ರಶ್ನೆ, ಮಸೀದಿಗೆ ಸಂಬಂಧಿಸಿದ ಐತಿಹಾಸಿಕ ಕಲ್ಪನೆಯನ್ನ ಮೂಡಿಸಲು ಈ ಕೆಳಗಿನ ಯಾವುದು ಉತ್ತಮ ಪರಿಣಾಮಕಾರಿ ಕಾರ್ಯತಂತ್ರವಾಗಿದೆ? ಇದಕ್ಕೆ ರಿಲೇಟೆಡ್ ಆಗಿ ಐತಿಹಾಸಿಕ ಕಲ್ಪನೆಯನ್ನ ಮೂಡಿಸಲು ಎಲ್ಲಾನು ನಿಮಗ್ ಸೇಮ್ ಅಂತಾನ ಅನ್ಸುತ್ತೆ, ಬಟ್ ಇದ್ರಲ್ಲಿ ಬೆಟರ್ ಒಳಗ್, ಓಕೆ, ಬೆಸ್ಟ್ ಒಳಗ್ ಬೆಟರ್ ಏನಂತೀರಿ, ಬೆಟರ್ ಒಳಗ್ ಬೆಸ್ಟ್ ಅಂತ ಹುಡುಕ್ರಿ ಅಲ್ವಾ. ಮಸೀದಿ ಕುರಿತು ಒಂದು ಉಪವ್ಯಾಖ್ಯಾನವನ್ನ ನಿರೂಪಿಸುವುದರ ಮೂಲಕ, ಸಂಪನ್ಮೂಲ ವ್ಯಕ್ತಿಗಳನ್ನ ಆಹ್ವಾನಿಸುವ ಮೂಲಕ, ಸ್ಥಳೀಯ ಮಸೀದಿಗೆ ಭೇಟಿ ನೀಡುವ ಮೂಲಕ, ಸಾಕ್ಷ್ಯ ಚಿತ್ರವನ್ನ ಪ್ರದರ್ಶಿಸುವ ಮೂಲಕ. ಆಪ್ಷನ್ ಸಿ ರೀ, ಸ್ಥಳೀಯ ಮಸೀದಿಗೆ ಭೇಟಿ ನೀಡುವ ಮೂಲಕ ಅಲ್ವಾ. ನೋಡಿ ಎಷ್ಟು ಈಸಿಯಾಗಿ ಅದಕ್ಕೆ ಇವೆಲ್ಲಾ ಕ್ವಶನ್ಸ್ ಗಳು ಮಾಡಿದ್ರೆ ನಿಮ್ಗೆ ಅದು ಡೆಫಿನೆಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗತ್ರಿ. ಸ್ಥಳೀಯ ಮಸೀದಿಗೆ ಭೇಟಿ ನೀಡುವ ಮೂಲಕ. ನೆಕ್ಸ್ಟ್ ಟೈಮ್ ಇಂಥವ್ ಪ್ರಶ್ನೆ ಬಂದಾಗ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಕೋತೀರಿ. ಓಕೆ, ಕ್ವಶನ್ ನಂಬರ್ 23 ಏನ್ ಹೇಳಾಕತ್ತೈತ್ ನೋಡ್ರಿ. ತಮ್ಮದೇ ಆದ ಸಂಪ್ರದಾಯ ರೂಢಿಗಳಿಗೆ ಗೌರವವನ್ನ ವಿದ್ಯಾರ್ಥಿಗಳಲ್ಲಿ ವೃದ್ಧಿಸಲು ಯಾವ ವಿಧದ ಇತಿಹಾಸ ಸಹಾಯ ಮಾಡುತ್ತದೆ? ತಮ್ಮದೇ ಆದ ಸಂಪ್ರದಾಯ ರೂಢಿಗಳಿಗೆ ಗೌರವವನ್ನ ವಿದ್ಯಾರ್ಥಿಗಳಲ್ಲಿ ವೃದ್ಧಿಸಲು ಯಾವ ವಿಧದ ಇತಿಹಾಸ ಸಹಾಯ ಮಾಡ್ತದೆ? ಪ್ರಾಂತೀಯ ಇತಿಹಾಸ, ರಾಷ್ಟ್ರೀಯ ಇತಿಹಾಸ, ಜಾಗತಿಕ ಇತಿಹಾಸ, ಸ್ಥಳೀಯ ಇತಿಹಾಸ ಅಂತ ಇದೆ. ಡೈರೆಕ್ಟ್ ಆನ್ಸರ್ ಬರ್ಲಿ ಸ್ಥಳೀಯ ಇತಿಹಾಸ ಅಲ್ವಾ. ನಮ್ದೇ ಸಂಪ್ರದಾಯ ರೂಢಿ ಗೌರವ ಸ್ಥಳೀಯ ಇತಿಹಾಸದಿಂದ. 1 ಮತ್ತು 4 ಸೇಮ? ನೋ, ಸೇಮ್ ಅಲ್ರಿ. ಇದು ಪ್ರಾಂತೀಯ ಪ್ರಾದೇಶಿಕ ಆಗ್ತದ ಅಲ್ವಾ, ಒಂದು ರಾಜ್ಯದ್ದು. ಸ್ಥಳೀಯ ಅಂದ್ರೆ ನಮ್ಮ ಲೋಕಲ್ ರೀ, ನಮ್ಮ ಸರೌಂಡಿಂಗ್, ನಮ್ಮ ಸುತ್ತಮುತ್ತ. ಓಕೆ, ನಮ್ಮ ಸುತ್ತಮುತ್ತ. ಎಲ್ಲ ಸೇಮ್ ಆಗೋದಿಲ್ಲ. ಇವ್ 4 ಡಿಫ್ರೆಂಟ್ ಆದವು. ಸ್ಥಳೀಯ ಇತಿಹಾಸ ರೀ, ಸ್ಥಳೀಯ ಅಂದ್ರೆ ನೀವು ಇಡೀ ರಾಜ್ಯಕ್ಕೆ ಕೂಡಿಸಬಾರ್ದಿದ್ರಾಗ. ಓಕೆ, ರಾಜ್ಯ ಪ್ರಾದೇಶಿಕ ಬೇರೆ ಆಗ್ತದೆ. ಸ್ಥಳೀಯ ಇತಿಹಾಸ ಅಧ್ಯಯನದ ಅನುಕೂಲಗಳು ಏನು ಸ್ವಲ್ಪ ತಿಳ್ಕೋರಿ. ನಾವು ಸ್ಥಳೀಯ ಇತಿಹಾಸವನ್ನ ಅಧ್ಯಯನ ಮಾಡೋದ್ರಿಂದ ಏನೇನು ಅನುಕೂಲತೆಗಳು ಆಗ್ತವೆ ನೋಡ್ಕೋತಾ ಹೋಗಿ. ಸ್ಥಳೀಯ ಸಂಪ್ರದಾಯ ಪದ್ಧತಿಗಳು ಸ್ಥಳೀಯ ಜೀವನದ ಹವ್ಯಾಸಗಳನ್ನ ತಿಳಿಸುತ್ತದೆ. ವಿದ್ಯಾರ್ಥಿಗಳಿಗೆ ತನ್ನ ಸ್ಥಳದ ಬಗ್ಗೆ, ಮಹಾನ್ ವ್ಯಕ್ತಿಗಳ ಬಗ್ಗೆ, ಅವರ ತ್ಯಾಗ ಬಲಿದಾನಗಳ ಬಗ್ಗೆ ತಿಳಿಸುತ್ತದೆ. ವಿದ್ಯಾರ್ಥಿಗಳಲ್ಲಿ ಕುತೂಹಲ, ಆಸಕ್ತಿ ಹಾಗೂ ಆನಂದವನ್ನುಂಟು ಮಾಡ್ತದೆ. ನಮ್ಮಲ್ಲೇ ಇರುವಂತಹ ವ್ಯಕ್ತಿ ಅನ್ನೋದು ಒಂದು ಭಾವನೆ ಮಕ್ಕಳಲ್ಲಿ ಬರ್ತದ್ರಿ. ವಿದ್ಯಾರ್ಥಿಗಳಿಗೆ ತಾವು ವಾಸಿಸುವ ಸ್ಥಳದ ಬಗ್ಗೆ ಗೌರವ ಭಾವನೆ ಮೂಡಿಸುತ್ತದೆ ಅಲ್ವಾ. ವಿದ್ಯಾರ್ಥಿಗಳು ಇವಾಗ ನಾವ್ ಅಂತೀವ್ರಿ, ನಾವು ವಿಜಯಪುರ ಡಿಸ್ಟ್ರಿಕ್ಟ್ ದವರು, ನಮ್ಮಲ್ಲಿ ಗೋಲ್ ಗುಂಬಜ್ ಇದೆ, ನಮ್ಮಲ್ಲಿ ಆ ಪ್ಲೇಸ್ ಇದೆ, ಇಂಡಿ ಇದೆ, ಅದೆಲ್ಲ ನಾವು ಹೇಳ್ತಿರ್ತೀವಿ. ಮೀನ್ಸ್ ಏನು, ಆ ಪ್ರದೇಶದ ಬಗ್ಗೆ ಹೆಮ್ಮೆ ಇದೆ. ಅಥವಾ ನೀವು ಕಲಬುರ್ಗಿದವ್ರು, ಕಲಬುರ್ಗಿ ಒಳಗಂತರೂ ವೆರೈಟಿ ಆಫ್ ಪ್ಲೇಸಸ್ ಅದಾವ್ರಿ, ಏನ್ ಹೇಳ್ಬೇಕು ಏನ್ ಬಿಡ್ಬೇಕು. ವಿಜಯನಗರ ಅಂತೂ ಅಲ್ಲಿಯೂ ಕೂಡ ವೆರೈಟಿ ಆಫ್ ಪ್ಲೇಸಸ್. ಹಿಂಗೆ ಸಾಕಷ್ಟು ಪ್ಲೇಸಸ್ ಇದಾವ್ರಿ. ನಮ್ ಸ್ಥಳದ ಬಗ್ಗೆ ನಮಗೆ ಡೆಫಿನೆಟ್ ಆಗಿ ಪ್ರೌಡ್ ಫೀಲ್. ವೆರಿ ಗುಡ್ ಅಲ್ವಾ. ಗೌರವ ಭಾವನೆ ಮೂಡ್ತದ್ರಿ. ಸ್ಥಳೀಯ ಭೂಪಟ, ನಕ್ಷೆ ಇತ್ಯಾದಿಗಳ ರಚನೆಯ ಮೂಲಕ ಉತ್ತಮ ಕೌಶಲ್ಯದ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ವಿದ್ಯಾರ್ಥಿಗಳಿಗೆ ನೈಜ ಜೀವನದ ಸನ್ನಿವೇಶಗಳನ್ನ ಒದಗಿಸುತ್ತದೆ. ಸ್ಥಳೀಯ ಆಚಾರ, ವಿಚಾರ, ರೂಢಿ, ಸಂಪ್ರದಾಯಗಳನ್ನ ಗೌರವಿಸುತ್ತದೆ. ವೀಕ್ಷಣೆ ಮತ್ತು ಸಮೀಕ್ಷಾ ಕಾರ್ಯಗಳಲ್ಲಿ ಪರಿಣಿತಿಯನ್ನ ಪಡೆಯುತ್ತಾರೆ. ಇವೆಲ್ಲ ಕೂಡ ಏನಪ್ಪಾ ಅಂದ್ರ ಸ್ಥಳೀಯ ಇತಿಹಾಸದ ಅನುಕೂಲಗಳು. ಓಕೆನಾ? ಎಸ್. ನೆಕ್ಸ್ಟ್ ನೋಡಿ ಪ್ರಶ್ನೆ, ಈ ಕೆಳಗಿನ ಯಾವುದು ವಿದ್ಯಾರ್ಥಿಗಳಿಗೆ ಬಹು ಸಂಸ್ಕೃತಿಯ ಜೊತೆಗೆ ನಾವೆಲ್ಲ ಭಾರತೀಯರು ಎಂಬ ಏಕತೆಯ ಭಾವನೆಯನ್ನ ಉಂಟು ಮಾಡ್ತದ್ರಿ? ಯಾವ್ದು ನೋಡಿ? ಸ್ಥಳೀಯ ಇತಿಹಾಸ, ರಾಷ್ಟ್ರೀಯ ಇತಿಹಾಸ, ಪ್ರಾದೇಶಿಕ ಇತಿಹಾಸ, ಜಾಗತಿಕ ಇತಿಹಾಸ ರೀ. ಎಸ್, ಈಗ ನೋಡಿ ಆನ್ಸರ್ ಕ್ವಶನ್ ನೋಡಿ ಡಿಫ್ರೆಂಟ್ ಆಗ್ತದ. ಸ್ಥಳೀಯ, ರಾಷ್ಟ್ರೀಯ, ಪ್ರಾದೇಶಿಕ, ಜಾಗತಿಕ. ಕ್ವಶನ್ ನೋಡಿ, ಈ ಕೆಳಗಿನ ಯಾವುದು ವಿದ್ಯಾರ್ಥಿಗಳಿಗೆ ಬಹು ಸಂಸ್ಕೃತಿಯ ಜೊತೆಗೆ ನಾವೆಲ್ಲಾ ಭಾರತೀಯರು ಎಂಬ ಏಕತೆ ಮನೋಭಾವನೆ, ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನ ಉಂಟು ಮಾಡೋದು ಯಾವುದು?
ರಾಷ್ಟ್ರೀಯ ಇತಿಹಾಸ ರೀ. ಫಾರ್ ಎಕ್ಸಾಂಪಲ್ ಸ್ವಾತಂತ್ರ್ಯ ಹೋರಾಟಗಳನ್ನ ಓದ್ತೇವ್ ನಾವು. ಯಾಕೆ ಓದ್ತೇವ್ರಿ? ಸ್ವತಂತ್ರ ಹೋರಾಟದಲ್ಲಿ ಎಲ್ಲರೂ ಕೂಡ ಒಂದಾಗಿ ನಾವು ಹೋರಾಟದಲ್ಲಿ ಭಾಗವಹಿಸಿದ್ವಿ. ರಾಷ್ಟ್ರೀಯ ಇತಿಹಾಸ. ಪ್ರಪಂಚದ ಪ್ರತಿಯೊಂದು ರಾಷ್ಟ್ರ ಕೂಡ ತನ್ನದೇ ಆದ ಇತಿಹಾಸವನ್ನ ಹೊಂದಿದೆ. ಹೆಸರೇ ಹೇಳಾಕತ್ತೈತ್ರಿ ರಾಷ್ಟ್ರೀಯ ಇತಿಹಾಸ ಅಂತ. ಇದು ಒಂದು ರಾಷ್ಟ್ರದ ಸಮಗ್ರ ಇತಿಹಾಸವಾಗಿದ್ದು ಪ್ರಾಚೀನ ಕಾಲದಿಂದ ಆಧುನಿಕ ಕಾಲದವರೆಗೂ ಕೂಡ ಆ ರಾಷ್ಟ್ರದ ಇತಿಹಾಸ ಬಂದಿರುವಂತದ್ದು. ಹೌದು. ವಿ ಎಸ್ ಸ್ಮಿತ್ ರವರು ಒಂದು ವ್ಯಾಖ್ಯವನ್ನ ಕೊಡ್ತಾರೆ. ಏನು? ಭಾರತದ ನೋಡ್ರಿ, ಅಸಂಖ್ಯಾತ ಆಗ್ಬೇಕಿತ್ತು. ಭಾರತದ ಅಸಂಖ್ಯಾತ ಮಾನವ ಕುಲವನ್ನ ಅಧ್ಯಯನ ಮಾಡಬಹುದಾದ ಮಾನವ ಶಾಸ್ತ್ರದ ಒಂದು ಪ್ರದರ್ಶನಾಲಯ ಅಂತ ಹೇಳ್ತಾರ್ರಿ. ಮೀನ್ಸ್ ಬಹಳಷ್ಟು ಬೇರೆ ಬೇರೆ ಜನರ ಬೇರೆ ಬೇರೆ ಕುಲವನ್ನ ಅಧ್ಯಯನ ಮಾಡಬಹುದಾದ ಮಾನವ ಶಾಸ್ತ್ರದ ಒಂದು ಪ್ರದರ್ಶನಾಲಯ ಅಂತ ಹೇಳ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವೈವಿಧ್ಯತೆಯನ್ನ ತಿಳಿಸುವುದರ ಜೊತೆಗೆ ಏಕತೆಯ ಭಾವನೆಯನ್ನ ಉಂಟು ಮಾಡಬೇಕು. ವೈವಿಧ್ಯ ಅಂದ್ರೆ ಸಾಕಷ್ಟು ಬೇರೆ ಬೇರೆ ಧರ್ಮ, ಜಾತಿ, ಜನಾಂಗ, ಭಾಷೆ ಎಲ್ಲದರಲ್ಲಿ ವೈವಿಧ್ಯತೆ ಇದೆ. ಬಟ್ ನಮ್ಮ ಭಾರತದ ಸೊಬಗು ಏನಪ್ಪಾ, ಒಂದು ಬ್ಯೂಟಿ ಏನಪ್ಪಾ ಅಂತಂದ್ರೆ ನಾವು ಎಲ್ಲಾ ವಿವಿಧತೆ ಇದ್ರೂ ಕೂಡ ನಮ್ಮಲ್ಲಿ ಏಕತೆ ಎಂಬ ಭಾವನೆ ನಮ್ಮೆಲ್ಲರ ಮನಸ್ಸಲ್ಲಿಯೂ ಕೂಡ ಇರತ್ತೆ. ಫಸ್ಟ್ ಆಫ್ ಆಲ್ ನಾವ್ ಹೇಳೋದು ನಾವೆಲ್ಲರೂ ಕೂಡ ಭಾರತೀಯರು. ಓಕೆ, ಎಸ್. ರಾಷ್ಟ್ರಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಪೂರ್ವಜರ ಕೊಡುಗೆಗಳನ್ನ ತಿಳಿಸ್ತದ್ರಿ. ಹಾಗಾಗಿ ರಾಷ್ಟ್ರೀಯ ಇತಿಹಾಸ ಮಹತ್ವ, ರಾಷ್ಟ್ರೀಯ ಹಬ್ಬ ಇವೆಲ್ಲ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ ಪ್ರಶ್ನೆ. ಇತಿಹಾಸವನ್ನ ಅಧ್ಯಯನ ಮಾಡುವ ಹಂತಗಳ ಸರಿಯಾದ ಕ್ರಮವನ್ನ ನೋಡ್ರಿ. ಯಾವ ಹಂತದಲ್ಲಿ ಅಧ್ಯಯನ ಆಗ್ತದ? ಇತಿಹಾಸ ಪಠ್ಯ ವಸ್ತುವಿನ ಗುಣಲಕ್ಷಣಗಳಲ್ಲಿ ಒಂದಾಗಿದೆ. ಆನ್ಸರ್ ಹಾಕ್ರಿ. ಎಸ್. ಇತಿಹಾಸ ಪಠ್ಯ ವಸ್ತುವಿನ ಗುಣಲಕ್ಷಣಗಳಲ್ಲಿ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನ ಮೂಡಿಸೋದು, ವ್ಯವಹಾರ, ಸಂವಹನ ಕೌಶಲ, ವೈಜ್ಞಾನಿಕ ಮನೋಭಾವ, ಇವು ಎಲ್ಲವೂ ಇದಾವೆ. ಬಟ್ ಇವುಗಳು ಕೂಡ ಇವು ಇಕನಾಮಿ ಅಂಡ್ ಬಿಸಿನೆಸ್ ಸ್ಟಡಿಗೆ ರಿಲೇಟೆಡ್ ಆಗಿ. ಬಟ್ ಇತಿಹಾಸ ಓದುವಾಗ ನಾವು ಜಾಗತಿಕ ಇತಿಹಾಸ, ವರ್ಲ್ಡ್ ಹಿಸ್ಟ್ರಿ ಓದ್ತೀವಿ. ವರ್ಲ್ಡ್ ಹಿಸ್ಟ್ರಿ ಏನ್ ಮಾಡತ್ತಪ್ಪ ಅಂದ್ರೆ ನಮ್ಗೆ ಅಂತಾರಾಷ್ಟ್ರೀಯ ಮನೋಭಾವನೆ, ಅಂತಾರಾಷ್ಟ್ರೀಯ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತದ ಅಲ್ವಾ. ಅಂತಾರಾಷ್ಟ್ರೀಯ ಮನೋಭಾವನ ಉಂಟು ಮಾಡೋದು ಇತಿಹಾಸ ಕೇಳಿದ್ದಾರೆ. ಹಾಗಾಗಿ ಓಕೆ, ಇತಿಹಾಸ ಶಿಕ್ಷಕನಾದವನ್ರಿ ಇತಿಹಾಸ ವಿಷಯವನ್ನ ಬೋಧಿಸುವಾಗ ತನ್ನ ಬೋಧನಾ ವಿಷಯದಲ್ಲಿ ಗುರಿಗಳ ಜ್ಞಾನವಿರಬೇಕ್ರಿ. ಇತಿಹಾಸವನ್ನ ಏಕೆ ಮತ್ತು ಹೇಗೆ ಬೋಧಿಸಬೇಕು ಎಂಬ ಪ್ರಶ್ನೆಗಳಿಗೆ ದೊರೆಯುವ ಉತ್ತರವೇ ಗುರುಗಳು. ನೋಡ್ರಿ, ಇಲ್ಲಿ ಬಹಳಷ್ಟು ವಿಚಾರಗಳು ಇರ್ತಾವೆ ಅಲ್ವಾ. ನಾವೆಲ್ಲಾನು ಕೂಡ ಗುರುಗಳಲ್ಲ, ಗುರಿಗಳು. ರಾಷ್ಟ್ರಾಭಿಮಾನ ಏನ್ ಇತಿಹಾಸ ಬೋಧನೆ ಮಾಡೋದರ ಹಿಂದಿನ ಗುರಿಗಳು ಏನ್ರಿ, ಏನ್ ಮೇನ್ ಮೋಟಿವ್ ಇರ್ತದ, ಯಾಕೆ ಬೋಧನೆ ಮಾಡ್ಬೇಕು ಇತಿಹಾಸ ಅಲ್ವಾ. ಅಂತಾರಾಷ್ಟ್ರೀಯ ಇತಿಹಾಸವನ್ನ ಯಾಕೆ ಬೋಧನೆ ಮಾಡ್ಬೇಕ್ರಿ, ವರ್ಲ್ಡ್ ಹಿಸ್ಟ್ರಿ ಎಲ್ಲ ಯಾಕೆ ತಿಳ್ಕೊಬೇಕು ನಾವು. ವರ್ಲ್ಡ್ ಹಿಸ್ಟ್ರಿ ಅನ್ನಕ್ಕೆ ಏನೈತ್ರಿ, ವಿಶ್ವಸಂಸ್ಥೆ, ಇವು ವರ್ಲ್ಡ್ ವಾರ್ಗಳು. 7ನೇ ತರಗತಿ ಒಳಗೂ ವರ್ಲ್ಡ್ ವಾರ್ ಬಗ್ಗೆ ಐತಿ ತಾನೆ, ವಿಶ್ವಸಂಸ್ಥೆ ಬಗ್ಗೆ ಐತಿ ತಾನೆ. ಸೊ ಇವೆಲ್ಲ ಯಾಕೆ ಕೊಟ್ಟಿದ್ದಾರೆ ನಮಗೆ ಅಂತಂದ್ರೆ ಮಕ್ಕಳಿಗೂ ಕೂಡ ಅಂತಾರಾಷ್ಟ್ರೀಯ ನಾಲೆಜ್ ಸಿಗಲಿ ಅಂತ ಹೇಳಿ ಅಲ್ವಾ. ಎಸ್. ಸೊ ರಾಷ್ಟ್ರಾಭಿಮಾನವನ್ನ ಬೆಳೆಸೋದ್ರಿ, ಏಕತೆ ಮನೋಭಾವನ ಆದರ್ಶ ಗುಣಗಳನ್ನ ಬೆಳೆಸುವುದು, ನೈತಿಕತೆ ಮತ್ತು ಆದರ್ಶ ಗುಣಗಳನ್ನ ಬೆಳೆಸೋದ್ರಿ, ಬಹು ಸಂಸ್ಕೃತಿಯನ್ನ ಗೌರವಿಸುವುದು, ಅಂತಾರಾಷ್ಟ್ರೀಯ ಮನೋಭಾವನ ಉಂಟು ಮಾಡುವುದು. ಇದ್ರಾಗೆ ಐತ್ ನೋಡ್ರಿ ಇತಿಹಾಸ ಬೋಧನೆಯ ಗುರಿಗಳಲ್ಲಿ ಆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸರಿನಾ? ನೆಕ್ಸ್ಟ್ ನೋಡಿ ಪ್ರಶ್ನೆ. ಇತಿಹಾಸದ ಪಠ್ಯ ವಸ್ತುವಿನಲ್ಲಿ ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಈ ವಿಷಯವನ್ನ ಸೇರಿಸುವುದರ ಮುಖ್ಯ ಉದ್ದೇಶ ಏನ್ ನೋಡ್ರಿ. ಎಂತ ಚಲೋ ಪ್ರಶ್ನೆ ಕೇಳ್ಯಾರ. ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಈ ವಿಷಯವನ್ನ ಸೇರಿಸುವುದರ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರ ಪ್ರೇಮ ಮೂಡಿಸುವುದು, ಅಂತಾರಾಷ್ಟ್ರೀಯ ಮನೋಭಾವನೆಯನ್ನ ಮೂಡಿಸೋದು, ವಿದೇಶಾಂಗ ನೀತಿ ಬಗ್ಗೆ ತಿಳುವಳಿಕೆ ಮೂಡಿಸೋದು, ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಬೆಳೆಸುವುದು. ಹೆಸ್ರಿ ಅಂತಾರಾಷ್ಟ್ರೀಯ ಮನೋಭಾವನೆಯನ್ನ ಮೂಡಿಸುವುದು ಅಲ್ವಾ. ಅಂತಾರಾಷ್ಟ್ರೀಯ ಮನೋಭಾವನೆಯನ್ನ ಮೂಡಿಸುವುದು. ನೋಡಿ, ಈಗ ನಾನ್ ನಿಮಗೆ ಹೇಳ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಎಲ್ರು ಕೂಡ ಆನ್ಸರ್ ಹಾಕಿದ್ರಿ. ಫಸ್ಟ್ ಒಂದ್ ಬರ್ಬೇಕ್ರಿ, ಏನು? ಪರಿಶೋಧನೆ ಇದ್ರಾಗನು ಇಲ್ಲ, ಇದ್ರಾಗನು ಇಲ್ರಿ. 2 ಐತಿ. ಆಪ್ಷನ್ 2 ಐತಿ, ಆಪ್ಷನ್ 4 ಐತಿ. ಪರಿಶೋಧನೆ ಆದ್ಮೇಲೆ ಎರಡನೇದು ವಿಮರ್ಶೆ ಬರ್ಬೇಕು. ಮೊದಲು ಪರಿಶೋಧನೆ ಮಾಡೋದು, ಇತಿಹಾಸ ಅಧ್ಯಯನ ಮಾಡುವ ಹಂತಗಳಲ್ಲಿ ಮೊದಲು ಶೋಧನೆ, ಮೊದಲು ಹುಡುಕೋದು, ಆಮೇಲೆ ವಿಮರ್ಶೆ. ಎರಡರಲ್ಲಿಯೂ ಕೂಡ ವಿಮರ್ಶೆ ಇದೆ, ಭಯಪಟ್ ಮಾಡ್ಕೋರಿ. ಶೋಧನೆ, ವಿಮರ್ಶೆ. ದೆನ್ ಏನ್ ಬರ್ತದ್ರಿ? ಸಮನ್ವಯ. ಆಮೇಲೆ ಏನ್ ಬರ್ತದ? ಸಮನ್ವಯ. ಲಾಸ್ಟ್ ಏನಪ್ಪಾ ಅಂದ್ರೆ ವಿವರಣೆ ಅಥವಾ ಪ್ರಸ್ತುತೀಕರಣ ರೀ. ಓಕೆ, ಸೊ ರೈಟ್ ಆನ್ಸರ್ ಯಾವ್ದಾಗತ್ತೆ? ಆಪ್ಷನ್ 2 ಆಗತ್ತೆ. ರೈಟ್ ರೀ. ಪ್ರಸ್ತುತೀಕರಣ ಮತ್ತು ವಿವರಣೆ ಲಾಸ್ಟಿಗೆ ವಿವರಿಸ್ತಿರ್ತಾನೆ. ಮೊದಲು
ಪರಿಶೋಧನೆ ಮಾಡಿ ಹುಡುಕಿ ಎಲ್ಲಾ ಕಡೆ ಎಲ್ಲೆಲ್ಲಿ ಏನೇನ ವಿಷಯಗಳದಾವ್ರಿ ಹುಡುಕೋದು, ಆಮೇಲೆ ಅದ ಸ್ವಲ್ಪ ಎನಾಲಿಸಿಸ್ ಮಾಡೋದು, ವಿಮರ್ಶೆ ಮಾಡೋದು, ಮತ್ತೆ ಎಲ್ಲವನ್ನು ಕಲೆಕ್ಟ್ ಮಾಡೋದು, ಸಮನ್ವಯ ಮಾಡೋದ್ರಿ ಅಥವಾ ಸಂಶ್ಲೇಷಣೆ ಮಾಡೋದು, ಲಾಸ್ಟಿಗೆ ವಿವರಣೆ ಅಥವಾ ಅವ್ರ ಮುಂದೆ ಪ್ರಸ್ತುತೀಕರಣ ಮಾಡೋದ್ರಿ. ಸೊ ಇವು ಇತಿಹಾಸ ಅಧ್ಯಯನ ಮಾಡುವಂತಹ 4 ಹಂತಗಳು. ನೆನ್ಪಿಟ್ಕೋರೆ, ಇಲ್ಲಿ ಕೊಟ್ಟಿ ನೋಡ್ರಿ. ಇತಿಹಾಸ ಅಧ್ಯಯನ ಮಾಡುವ ಹಂತಗಳು ರೀ: ಪರಿಶೋಧನೆ, ವಿಮರ್ಶೆ, ಸಮನ್ವಯ, ಸಂಶ್ಲೇಷಣೆ, ವಿವರಣೆ ಅಥವಾ ಪ್ರಸ್ತುತೀಕರಣ. ಸಾಂಸ್ಕೃತಿಕ ಇತಿಹಾಸದ ತತ್ವದ ಪ್ರತಿಪಾದಕರು. ಸಾಂಸ್ಕೃತಿಕ ಇತಿಹಾಸದ ತತ್ವದ ಪ್ರತಿಪಾದಕರು ಯಾರಾಗ್ತಾರೆ? ಕಾರ್ಲ್ ಮಾರ್ಕ್ಸ್ ರೀ, ರವೀಂದ್ರನಾಥ್ ಟ್ಯಾಗೋರ್, ಸ್ಟ್ಯಾನ್ಲೆ ಹಾಲ್ ಮತ್ತು ಜೆ.ಆರ್. ಗ್ರೀನ್ ಅಂತ. ಸಾಂಸ್ಕೃತಿಕ ಇತಿಹಾಸ ತತ್ವದ ಪ್ರತಿಪಾದಕರು ಸ್ಟ್ಯಾನ್ಲೆ ಹಾಲ್. ಸಿ ಇದಕ್ಕೆ ಎಕ್ದಮ್ ಕರೆಕ್ಟ್ ಉತ್ತರ. ಸ್ಟ್ಯಾನ್ಲೆ ಹಾಲ್ ಸರಿನಾ? ಏನಿವರು ಸಾಂಸ್ಕೃತಿಕ ಇತಿಹಾಸ ತತ್ವದ ಪ್ರತಿಪಾದಕರು. ನೆಕ್ಸ್ಟ್ ನೋಡ್ರಿ, ಆರ್ಥಿಕ ಇತಿಹಾಸಕ್ಕೆ ಮಹತ್ವ ನೀಡಿದವನು ಕಾರ್ಲ್ ಮಾರ್ಕ್ಸ್ ರೀ. ಆರ್ಥಿಕ ಇತಿಹಾಸಕ್ಕೆ ಮಹತ್ವ ನೀಡಿದವನು ಕಾರ್ಲ್ ಮಾರ್ಕ್ಸ್. ಶಾರ್ಟ್ ಹಿಸ್ಟರಿ ಆಫ್ ಇಂಗ್ಲಿಷ್ ಪೀಪಲ್ ಎಂಬ ಗ್ರಂಥದಲ್ಲಿ ಜೆ.ಆರ್. ಗ್ರೀನ್ ಎಂಬುವವರು ಸಾಮಾಜಿಕ ಅಂಶದ ಮಹತ್ವದ ಕುರಿತು ತಿಳಿಸಿದ್ದಾರೆ. ಜಾಗತಿಕ ಇತಿಹಾಸ ಸಾಂಸ್ಕೃತಿಕ ವರ್ಗಾವಣೆ, ತಾಂತ್ರಿಕ ವರ್ಗಾವಣೆ ಜೊತೆಗೆ ವೈಜ್ಞಾನಿಕ ಮನೋಭಾವನೆಯನ್ನ ಉಂಟು ಮಾಡುತ್ತದೆ. ನೆನ್ಪಿಟ್ಕೋರಿ, ಯಾವುದು? ಜಾಗತಿಕ ಇತಿಹಾಸ. ಓಕೆ, ನಾವು ವರ್ಲ್ಡ್ ಹಿಸ್ಟ್ರಿಯನ್ನ ಓದ್ತೀವಿ. ಈ ವರ್ಲ್ಡ್ ಹಿಸ್ಟ್ರಿ ನಮಗ ಸಾಂಸ್ಕೃತಿಕ ವರ್ಗಾವಣೆ ರೀ. ಅಂದ್ರೆ ಬೇರೆ ರಾಷ್ಟ್ರದ ಸಂಸ್ಕೃತಿ ಹೆಂಗೈತಿ, ನಮ್ಮ ರಾಷ್ಟ್ರದ ಸಂಸ್ಕೃತಿ ಹೆಂಗೈತಿ. ಈಗ ಬಿಡ್ರಿ, ನಾವ್ ಹಂತಾಪರಿ ಗ್ಲೋಬಲ್ ಆಗ್ಬೇಕು, ಬಟ್ ನಾವು ಆ ಲೆವೆಲಿಗೆ ಗ್ಲೋಬಲ್ ಆಗ್ಬಿಟ್ಟಿವಪ್ಪ ಅಂದ್ರೆ ಬ್ರಿಟಿಷರಿಗೂ ಒನ್ ಟೈಪ್ ಆಫ್ ಶಾಕ್ ಅನಿಸ್ಬಿಡ್ತದೆ. ಏನ್ ನಾವು ಭಾರತದೊಳಗ ಅದೀವೋ, ಏನ್ ಭಾರತನೇ ಇಂಗ್ಲೆಂಡ್ ನಾಗ ಬಂದ್ಬಿಟ್ಟೈತಿ. ಯಾಕ? ನಮ್ಮ ಉಡುಗೆ ತೊಡುಗೆ, ಆಹಾರ ಪದ್ಧತಿ ಆ ಲೆವೆಲಿಗೆ ನಾವು ಶಿಫ್ಟ್ ಆಗ್ಬಿಟ್ಟಿವ್ರಿ. ಯಾಕೆ? ಆ ಲೆವೆಲಿಗೆ ನಮ್ಮ ಸಂಸ್ಕೃತಿ ವರ್ಗಾವಣೆ ಆಗ್ಬಿಟ್ಟೈತಿ. ಟೆಕ್ನಾಲಜಿ ಆಗಿರ್ಬಹುದು, ವೈಜ್ಞಾನಿಕ ಮನೋಭಾವನೆ ಆಗಿರ್ಬಹುದು, ನಮಗೆಲ್ಲ ವರ್ಲ್ಡ್ ಹಿಸ್ಟ್ರಿಯಿಂದ ಗೊತ್ತಾಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಒಂದು ಕ್ವಶನ್ ಹಂಗೆ ಬಂದಿರೋದು, ಪ್ರೀವಿಯಸ್ ಇಯರ್ ಇದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಒತ್ತು ನೀಡಿದ ಕೇಂದ್ರ ಸರ್ಕಾರದ ಯೋಜನೆ ಅಂತ ಇದೆ. ಇವು ಕೆಲವೊಂದಿಷ್ಟು ಯೋಜನೆಗಳ ಬಗ್ಗೆ ನೆಕ್ಸ್ಟ್ ಇದೆ ಇನ್ನು ಕ್ಲಾಸಸ್, ಅವಾಗ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಓಕೆ, ಇವುಗಳ ಬಗ್ಗೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್, ಸಾಕ್ಷರತಾ ನೀತಿ, ಇದ್ರೆಲ್ಲ ನೆಕ್ಸ್ಟ್ ಇದೆ ರೀ. ಇದು ಡೈರೆಕ್ಟ್ ಆನ್ಸರ್ ಹಾಕಿ ಮುಂದಕ್ಕೆ ಹೋಗೋಣ. ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988 ರೀ. ಓಕೆ, ಡಿ ಇದಕ್ಕೆ ಎಕ್ದಮ್ ಕರೆಕ್ಟ್ ಉತ್ತರ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಒತ್ತು ನೀಡಿದ ಕೇಂದ್ರ ಸರ್ಕಾರದ ಯೋಜನೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988. ಹಾಗೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ, ಕ್ಲಾಸ್ ಅನ್ನ ಕೇಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನ ಯಾವುದು ಒಂದು ರಾಷ್ಟ್ರದ ಪ್ರಜೆಗೆ ತಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನ ತಿಳಿಸ್ಕೊಡ್ತದ? ಯಾವುದು? ಈ ಕೆಳಗಿನ ಯಾವುದು ಒಂದು ರಾಷ್ಟ್ರದ ಪ್ರಜೆಗೆ ತಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನ? ಇತಿಹಾಸ, ಪೌರನೀತಿ, ಭೂಗೋಳ, ಅರ್ಥಶಾಸ್ತ್ರ ಅಂತ ಇದೆ. ಡೆಫಿನೆಟ್ ಆಗಿರಿ. ಒಂದು ರಾಷ್ಟ್ರದ ಪ್ರಜೆಗೆ ತಮ್ಮ ಅಧಿಕಾರ, ಜವಾಬ್ದಾರಿ ಮತ್ತೆ ಕರ್ತವ್ಯ. ಯಾಕಂದ್ರೆ ಐತ್ರಿ, ಇದರಲ್ಲಿ ಸಾಕಷ್ಟು ಕರ್ತವ್ಯಗಳನ್ನ ಕೊಟ್ಟಿದ್ದಾರೆ, 11 ಕರ್ತವ್ಯಗಳನ್ನ ಆಡ್ ಮಾಡಿದ್ದಾರೆ ಅಂದ್ಮೇಲೆ ಇದು ಪೌರನೀತಿಗೆ ರಿಲೇಟೆಡ್ ಆಗಿ ಪ್ರಶ್ನೆ. ಮೂಲಭೂತ ಕರ್ತವ್ಯಗಳು ರೀ, ಫಂಡಮೆಂಟಲ್ ಡ್ಯೂಟೀಸ್ ಇದೆ ರೀ ನಮ್ಮ ಸಂವಿಧಾನದಲ್ಲಿ. ಬಟ್ ಅದನ್ನ ಮಾಡ್ಲೇಬೇಕು ಅಂತ ಕಾನೂನು ಪ್ರಕಾರ ಕಡ್ಡಾಯ ಏನಿಲ್ಲ, ಬಟ್ ಅದನ್ನ ನಾವು ನೈತಿಕವಾಗಿ ಮಾಡ್ಬೇಕು. ಪೌರನೀತಿ, ಪೌರನೀತಿಯು ಆಡಳಿತ ವ್ಯವಸ್ಥೆಯ ಪ್ರತಿಬಿಂಬವಾಗಿದೆ ರೀ. ಸಂವಿಧಾನದ ಸ್ವರೂಪ ಮತ್ತು ಮಹತ್ವವನ್ನ ತಿಳಿಸ್ಕೊಡ್ತದ ಪೌರನೀತಿ. ಸರ್ಕಾರವನ್ನ ಅಥವಾ ಆಡಳಿತ ಯಂತ್ರವನ್ನ ಪ್ರಶ್ನಿಸುವ ಮನೋಭಾವನೆಯನ್ನ ಬೆಳೆಸ್ಕೊಡ್ತದ. ವಿದ್ಯಾರ್ಥಿಗಳಲ್ಲಿ ಉತ್ತಮ ನಾಯಕತ್ವದ ಗುಣವನ್ನ ಬೆಳೆಸ್ತದ. ಪ್ರಜ್ಞಾವಂತ ನಾಗರಿಕರನ್ನಾಗಿ ಮಾಡಿ ಉತ್ತಮ ನಾಯಕನನ್ನ ಆಯ್ಕೆ ಮಾಡುತ್ತಾರೆ. ವಿದ್ಯಾರ್ಥಿಗಳಿಗೆ ಪೂರ್ವಾಗ್ರಹವನ್ನ ಹೋಗಲಾಡಿಸಿ ವೈಜ್ಞಾನಿಕ ಮನೋಭಾವವನ್ನ ಬೆಳೆಸ್ತದ ಪೌರನೀತಿ. ಪ್ರಜ್ಞಾವಂತ ಮತದಾರರನ್ನಾಗಿ ಮಾಡಿ ಉತ್ತಮ ಸರ್ಕಾರ ರಚನೆಗೆ ಸಹಾಯಕವಾಗುತ್ತದೆ. ಇದು ಪೌರನೀತಿಯ ಒಂದು ಏನ್ರಿ ಅನುಕೂಲಗಳು. ಯಾಕೆ ಓದಿಸ್ಬೇಕು ಪೌರನೀತಿ ಎಂಬುದರ ಬಗ್ಗೆ. ಒಳ್ಳೆ ನಾಗರಿಕರನ್ನಾಗಿ ಮಾಡ್ತದ್ರಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ. ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ವೃತ್ತಿಯಲ್ಲಿ ಬೆಳವಣಿಗೆ, ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ, ಜ್ಞಾನವನ್ನ ವೃದ್ಧಿಸುವಿಕೆ, ಜೀವನ ಸೌಲಭ್ಯಗಳ ಬೆಳವಣಿಗೆ. ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ. ವೆರಿ ಗುಡ್. ಸರಿಯಾದಂತ ಉತ್ತರ ರೀ, ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ. ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ. ನೆಕ್ಸ್ಟ್ ನೋಡೋಣ ಪ್ರಶ್ನೆ, ಇದಕ್ಕೆ ರಿಲೇಟೆಡ್ ಆಗಿ ಒಂಚೂರು ಮಾಹಿತಿ. ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ ರೀ. ಓಕೆ, ಸರಿ ಇದೆ. ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಲ್ಲಿ ಪೌರನೀತಿ ವಿಷಯಕ್ಕೆ ವಿಶೇಷವಾಗಿ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಓಕೆ, ಪೌರನೀತಿಗೆ ರಾಜ್ಯಶಾಸ್ತ್ರ ಎಂದು ಕೂಡ ಕರೆಯುತ್ತಾರೆ. ಇದು ಕೂಡ ಸಮಾಜ ವಿಜ್ಞಾನದ ಒಂದು ಭಾಗ.
ಸಮಾಜ ವಿಜ್ಞಾನದಲ್ಲಿ ನಾವು ಹಿಸ್ಟ್ರಿ, ಪಾಲಿಟಿ, ಜೋಗ್ರಫಿ, ಇಕನಾಮಿ ಅಂಡ್ ಬಿಸಿನೆಸ್ ಸ್ಟಡೀಸ್ ಓದ್ತೀವಿ. ಅದರಲ್ಲಿ ಇದು ಕೂಡ ಒಂದು ಪಾರ್ಟ್ ಅಲ್ವಾ, ಪೌರನೀತಿ, ಪಾಲಿಟಿ. ನೋಡಿ, ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪೌರನೀತಿ ಬೋಧಿಸುವ ಗುರಿಗಳನ್ನ ಈ ಕೆಳಗಿನಂತೆ ತಿಳಿಯೋಣ ಅಂತ ಇದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬಂತೆ ವಿದ್ಯಾರ್ಥಿಗಳನ್ನ ಉತ್ತಮ ಪೌರರನ್ನಾಗಿಸುವುದ್ರಿ. ವಿದ್ಯಾರ್ಥಿಗಳಿಗೆ ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನ ತಿಳಿಸೋದು, ಜವಾಬ್ದಾರಿಯನ್ನ ಮೂಡಿಸೋದ್ರಿ. ಭವಿಷ್ಯದಲ್ಲಿ ಉತ್ತಮ ನಾಯಕನನ್ನಾಗಿ ರೂಪಿಸೋದು ವಿದ್ಯಾರ್ಥಿಗಳಲ್ಲಿ ಪೌರ ಪ್ರಜ್ಞೆಯನ್ನ ಮೂಡಿಸೋದು, ನೆನಪಿರ್ಲಿ. ನೆಕ್ಸ್ಟ್ ನೋಡೋಣ ಪ್ರಶ್ನೆ. ಅಂತಾರಾಷ್ಟ್ರೀಯ ಮನೋಭಾವನೆಯನ್ನ ಬೆಳೆಸೋದು ಅಥವಾ ಮೂಡಿಸೋದು. ಭೂಮಿಯ ಮೇಲಿನ ಎಲ್ಲಾ ಜೀವರಾಶಿಗಳಿಗೂ ಭೂಮಿ ಒಂದೇ ನೆಲೆಯಾಗಿದೆ ರೀ. ಭೂಮಿಯ ಮೇಲೆ ಖಂಡ, ಸಾಗರ, ದೇಶ ಎಂದು ವಿಭಜನೆ ನಾವು ಮಾಡಿದೀವಿ, ಮನುಷ್ಯರು ಮಾಡಿದೀವ್ರಿ. ಎಲ್ಲವನ್ನ ಪ್ರಪಂಚ ಅಂತ ಕರಿತೀವಿ. ಪ್ರಪಂಚದಲ್ಲಿ ಯಾವುದೇ ಒಂದು ರಾಷ್ಟ್ರೀಯ, ಓಕೆ ನೋಡ್ರಿ, ಕಾಂಗ್ರೆಸ್ ಆಗಿ ಅಂತ ಇದೆ, ತಪ್ಪಾಗಿದೆ ಇದು. ಓಕೆ, ಯಾವುದೇ ಒಂದು ರಾಷ್ಟ್ರ ಸ್ವಾವಲಂಬಿಯಾಗಿ ಬದುಕಲು ಅಂದ್ರೆ ಸ್ವಂತಾಗಿ ಬದುಕಕ್ ಸಾಧ್ಯವಿಲ್ಲ ರೀ. ಯಾಕೆ? ತನ್ನ ಅಗತ್ಯತೆಗಳಿಗೆ ಅನುಗುಣವಾಗಿ ಬೇರೆ ರಾಷ್ಟ್ರವನ್ನ ಅವಲಂಬಿಸಲೇಬೇಕು. ಸ್ವಂತಿಕೆಯಿಂದ ಬದುಕಕ್ ಆಗೋದಿಲ್ಲ. ಸೊ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ಡಿಪೆಂಡ್ ಆಗ್ಲೇಬೇಕ್ರಿ, ಹಲವಾರು ವಿಷಯಗಳಿಗೆ ರಿಲೇಟೆಡ್ ಆಗಿ. ಯಾಕಂದ್ರೆ ಮನುಷ್ಯರಿಗೆ ಬೇಕಾಗುವಂತಹ ಸರ್ವ ಸಂಪತ್ತು ಒಂದೇ ರಾಷ್ಟ್ರದಲ್ಲಿ ಕೇಂದ್ರೀಕೃತ ಆಗಿರಂಗಿಲ್ಲ ಅಲ್ವಾ. ಎಲ್ಲಾ ಒಂದು ಸಂಪನ್ಮೂಲಗಳು ಒಂದಿದ್ರೆ ಇನ್ನೊಂದ್ ಇರಂಗಿಲ್ರಿ. ಓಕೆ, ಸೊ ಅವುಗಳು ನಾವು ಮತ್ತೊಂದು ರಾಷ್ಟ್ರದಿಂದ ಆಮದು ಮಾಡ್ಕೋಬೇಕಾಗತ್ತ. ಅದರಿಂದ ಮತ್ತೊಂದು ರಾಷ್ಟ್ರದ ಮೇಲೆ ನಾವು ಡಿಪೆಂಡ್ ಆಗ್ಲೇಬೇಕ್ರಿ. ಹಾಗೆ ಆ ರಾಷ್ಟ್ರ ಕೂಡ ನಮ್ಮಂತ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿರ್ತದ್ರಿ. ಪ್ರಪಂಚ ಈಗಾಗಲೇ 2 ಭೀಕರ ಮಹಾಯುದ್ಧಗಳನ್ನ ಎದುರಿಸಿದ್ದು, ಇಂದಿಗೂ ಇದರ ಪರಿಣಾಮವನ್ನ ಕಾಣ್ತೀವ್ರಿ. ವಿಶ್ವ ಶಾಂತಿಗಾಗಿ ವಿಶ್ವ ಸಂಸ್ಥೆಯನ್ನ ಸ್ಥಾಪಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸಹಕಾರಕ್ಕೆ ಪ್ರಯತ್ನ ಮಾಡ್ಲಾಗ್ತಾ ಇದೆ. ಮಕ್ಕಳಿಗೆ ಅಂತಾರಾಷ್ಟ್ರೀಯ ತಿಳುವಳಿಕೆ, ಮಾನವ ಹಕ್ಕುಗಳ ಸಂರಕ್ಷಣೆ, ವಿಶ್ವ ಭಾತೃತ್ವ, ವಿಜ್ಞಾನ ತಂತ್ರಜ್ಞಾನಗಳ ಮೂಲಕ ವೈಜ್ಞಾನಿಕ ಮನೋಭಾವನ ಬೆಳೆಸುವ ಗುರಿಯನ್ನ ಹೊಂದಿರಬೇಕು. ಅದಕ್ಕೋಸ್ಕರ ನಾವು ಇವೆಲ್ಲ ಇತಿಹಾಸವನ್ನ ಓದಿಸ್ಬೇಕಾಗತ್ರಿ. ನೆಕ್ಸ್ಟ್ ನೋಡೋಣ ಪ್ರಶ್ನೆ. ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ. ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ವೃತ್ತಿಯಲ್ಲಿ ಬೆಳವಣಿಗೆ, ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ, ಜ್ಞಾನವನ್ನ ವೃದ್ಧಿಸುವಿಕೆ, ಜೀವನ ಸೌಲಭ್ಯಗಳ ಬೆಳವಣಿಗೆ. ವೆರಿ ಗುಡ್. ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ. ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ. ಜವಾಬ್ದಾರಿಯುತ ರಿಪೀಟೆಡ್ ಆಯ್ತಾ ಇದು ಕ್ವಶನ್ ಆಗಿರ್ಬೇಕು. ತಗೋರಿ, ಅರೆ ಕ್ವಶನ್ ಲೀಕ್ ಆಯ್ತೇನು? ಬೋಧನೆಯ ಮುಖ್ಯ ಉದ್ದೇಶ ಏನಾಗತ್ತೆ? ಬೋಧನೆಯ ಮುಖ್ಯ ಉದ್ದೇಶ ಲಭ್ಯ ಜ್ಞಾನದ ವರ್ಗಾವಣೆ, ವಿದ್ಯಾರ್ಥಿಗಳಲ್ಲಿ ಜ್ಞಾನಾರ್ಜನೆಯ ಕುತೂಹಲ ಹೆಚ್ಚಿಸುವುದು, ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು, ಸಂಶೋಧನೆಗೆ ಪೂರಕ ಸೌಲಭ್ಯ ಒದಗಿಸುವುದು. ಎಲ್ಲಾ ಸೇಮ್ ಅನಸ್ತಾವ್, ಬಟ್ ಇಂಟೆಲಿಜೆಂಟ್ ವಿದ್ಯಾರ್ಥಿಗಳು ಮಾತ್ರ ಬಿ ಆನ್ಸರ್ ಅನ್ನ ಹೇಳ್ತಾರ. ಸೊ ನೀವೆಲ್ಲರೂ ಕೂಡ ಇಂಟೆಲಿಜೆಂಟ್ ಅದೀರಿ. ವೆರಿ ಗುಡ್. ಎಸ್ ರೀ, ಬೋಧನೆ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಜ್ಞಾನಾರ್ಜನೆಯ ಕುತೂಹಲವನ್ನ ಹೆಚ್ಚಿಸೋದು. ಅಂದ್ರೆ ಇನ್ನೂ ಹೊಸ ಕಲಿಬೇಕನ್ನೋ ಹಂಬಲ ಆ ವಿದ್ಯಾರ್ಥಿಗಳಲ್ಲಿ ಜಾಗೃತ ಆಗೋ ತರ ನೀವು ಪಾಠ ಮಾಡ್ಬೇಕ್ರಿ. ಅವ್ರ ಅಲ್ಲೇ ಬ್ರೆಂಚ್ ಮ್ಯಾಗ ಮಲ್ಗೋ ತರ ಯಾವತ್ತು ಪಾಠ ಮಾಡಕ್ ಹೋಗ್ಬೇಡ್ರಿ. ವಿದ್ಯಾರ್ಥಿಗಳಲ್ಲಿ ಜ್ಞಾನಾರ್ಜನೆಯ ಕುತೂಹಲವನ್ನ ಹೆಚ್ಚಿಸೋದು. ಓಕೆ.